ಓಂ ಗುರುಭ್ಯೋ ನಮಃ. ಓಂ ಗಣಪತಿ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿರುತ್ತದೆ, ಈ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸೂರ್ಯ ಮತ್ತು ನಿಮ್ಮ ರಾಹುವಿನ ಪ್ರಭಾವ ಇರೋದ್ರಿಂದ ಅನಿರೀಕ್ಷಿತವಾದಂತ ಖರ್ಚುಗಳು ಹೆಚ್ಚಿರುತ್ತದೆ. ಮನೆಯ ಸಣ್ಣ ಪುಟ್ಟ ರಿಪೇರಿಯಲ್ಲಿ ಬಹಳಷ್ಟು ಖರ್ಚುಗಳು ಹೆಚ್ಚಾಗ್ತದೆ. ನಿಮ್ಮ ಆದಾಯಕ್ಕೆ ಕೊರತೆ ಅನ್ನತಕ್ಕದಿಲ್ಲ. ನಿಮಗೆ ಬಂದಂತ ದುಡ್ಡು ನೀರಿನಂತೆ ಖರ್ಚಾಗ್ತಾ ಇದೆ. ಈ ತಿಂಗಳು ಯಾವುದೇ ದೊಡ್ಡ ಮಟ್ಟದ ಸಾಲ ಮಾಡಕ್ಕೆ ಹೋಗಬೇಡಿ. ಲಾಟರಿ ಆದಂತ ವಿಷಯದಲ್ಲಿ ಹಣ ಹೂಡಿಕೆ ಮಾಡೋ ಮುಂಚೆ ಬಹಳಷ್ಟು ಯೋಚನೆ ಮಾಡಿ. ಮತ್ತೆ ವೃತ್ತಿಯ ಜೀವನದ ಬಗ್ಗೆ ನೋಡಬೇಕಾದರೆ ಕೆಲಸದ ವಿಚಾರದಲ್ಲಿ ನೀವು ದೂರ ಪ್ರಯಾಣ ಮಾಡುವಂಥದ್ದು ಈ ರಾಶಿಯಲ್ಲಿದೆ. ಆಫೀಸಿನ ವಿಚಾರದ ಕೆಲಸದಲ್ಲಿ ನಿಮಗೆ ಬಹಳಷ್ಟು ಅಡೆತಡೆಗಳು ಉಂಟಾಗಬಹುದು. ಶ್ರಮ ಪಟ್ಟರು ತಕ್ಷಣಕ್ಕೆ ಫಲ ಅನ್ನುವಂಥದ್ದು ಸಿಗೋದು ಕಷ್ಟ. ಅದನ್ನ ಬಹಳವಾಗಿ ಮನಸ್ಸಿಗೆ ಹಚ್ಕೊಳ್ಳೋದು ಬೇಡ. ನೀವು ಕೆಲಸ ಮಾಡೋ ಜಾಗದಲ್ಲಿ ಮೇಲ್ ಅಧಿಕಾರಿ ಒಟ್ಟಿಗೆ ಜಗಳ ಘರ್ಷಣೆ ಮಾಡೋದು ಬೇಡ. ಶಾಂತವಾಗಿ ನಿಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೋದರೆ ತಿಂಗಳ ಕೊನೆಯಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಇದೆ. ಇನ್ನು ವ್ಯವರಸ್ಥರನ್ನು ನೋಡಲಿಕ್ಕೆ ಹೊಸ ಹೊಸ ಆಫರ್ಗಳನ್ನು ಹುಡುಕಿ ಬರುವಂಥದ್ದಿದೆ. ಆದರೆ ಅತಿಯಾಗಿ ಆಸೆ ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ರಿಯಲ್ ಎಸ್ಟೇಟ್ ಮಾಡೋರಿಗೆ ಮತ್ತು ಸಾಧಾರಣ ಹೂಡಿಕೆ ಮಾಡೋರಿಗೆ ಬಹಳ ಉನ್ನತವಾಗಿದೆ ಈ ವರ್ಷ. ಪಾರ್ಟ್ನರ್ಶಿಪ್ ಮಾಡುವವರು ಈ ತಿಂಗಳು ತಮ್ಮ ಪಾರ್ಟ್ನರ್ ಒಟ್ಟಿಗೆ ಯಾವುದೇ ತರ ರೀತಿಯಲ್ಲಿ ದೊಡ್ಡ ಜಗಳ ಮಾಡಕ್ಕೆ ಹೋಗಬೇಡಿ. ಮಾತಿನಲ್ಲಿ ನಿಮ್ಮನ್ನು ನೀವೇ ಸಮಾಧಾನ ಮಾಡಿಕೊಳ್ಳಿ. ಕುಟುಂಬದಲ್ಲಿ ನಿಮ್ಮ ಪ್ರೀತಿ ವಿಚಾರ ನೋಡೋದಾದರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುವಂತ ಸಾಧ್ಯತೆ ಇದೆ. ಮಾತಿನ ಮೇಲೆ ನಿಗವಿರಲಿ. ಪ್ರೇಮಿಗಳಿಗೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದಿರುತ್ತದೆ. ಕುಟುಂಬದಲ್ಲಿ ನಿಮ್ಮ ಕೊನೆಯ ವಾರಕ್ಕೆ ಶುಭ ಕಾರ್ಯಗಳು ನಡೆಯುವಂಥದ್ದಿದೆ. ಮತ್ತೆ ನಿಮ್ಮ ಆರೋಗ್ಯದ ವಿಚಾರ ನೋಡೋದಾದರೆ ಈ ವೃಷಭ ರಾಶಿಯವರು ರಾತ್ರಿ ವೇಳೆ ಸಂಚಾರ ಮಾಡುವಂಥ ವಿಚಾರದಲ್ಲಿ ಬಹಳಷ್ಟು ಗಮನವಿರಲಿ. ನಿಮಗೆ ನಿದ್ದೆಯ ಒತ್ತಡದಿಂದ ಸಮಸ್ಯೆಗಳು ಕಾಣ್ತಾ ಇರ್ತದೆ. ನೀವು ಶುಕ್ರವಾರ ದಿನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಿ. ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಏಲಕ್ಕಿ ಹಾಕಿ ಸ್ನಾನ ಮಾಡಿ. ಪ್ರತಿದಿನ ಓಂ ಶುಕ್ರಾಯ ನಮಃ ಎಂದು ಪಠನೆ ಮಾಡಿ ಸ್ನಾನ ಮಾಡಿ. ಇದಾಗಿತ್ತು ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಘೋರ ಸಮಸ್ಯೆಗಳಿದ್ದರೂ ಕೂಡ ಡಿಸ್ಪ್ಲೇಯಲ್ಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.